ಆ್ಯಂಡ್ ಈ ಖಂದರದಾಗೆ ಸಿಕ್ಕುದು ನೋಡ್ರಿ ನಮಗೊಂದು ಸಣ್ಣ ಬಂದರ್. ಬರ್ರಿ ಅವು ಗವಿ ಎಲ್ಲ ಹೆಂಗವ ಅಂತ ನೀವೇ ನೋಡ್ರಿ. ಇವ್ರು ಯಾರಪ್ಪ ಅಂತ ನಿಮ್ಮ ತಲೆ ಕ್ವಶನ್ ಮಾರ್ಕ್ ಬಂದಿರಿತು. ಇವ್ರು ಯಾರು, ಇವ್ರು ಏನು, ಎಂತ ಅಂತ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗ್ತದ. ಖಾಲಿ ನಮ್ಮದು ನೆಕ್ಸ್ಟ್ ಪಾಡ್ಕಾಸ್ಟ್ ವಿಡಿಯೋ ಬರತನ ವೇಟ್ ಮಾಡ್ರಿ. ಸ್ಟೇ ಟ್ಯೂನ್. ನಮ್ಮ ಬಸವಕಲ್ಯಾಣ ತಾಲೂಕ ಚಣಕಾಪುರ ಊರು ದಾಟಿದ ಮೇಲೆ ಒಂದು ಭಾಳ ಭಾರಿ ಜಾಗ ಅದ ಅಂತ ಸಾವಿತ್ರಿ ಮೇಡಮ್ ಅವರು ಹೇಳಿದ ಮೇಲೆ ಗೊತ್ತಾಯ್ತು. ಚಾಲು ಮಾಡಿದೆವು ನೋಡ್ರಿ ಗಾಡಿ, ಹಾಕ್ದೇವು ಹನುಮನ್ಗೇರ, ಕುಂತೇವು ಮೂಗರು, ನಾನು ನಮ್ಮ ಆದಿ ಮತ್ತು ನಮ್ಮ ಸಂತು ಭೈ ನಡೆದೇವು ಮ್ಯಾಲ್ ಮರಿ ಮಾಡಿ ಹೈವೇ ಹಿಡ್ಕೊಂಡು ಸ್ವಿಕ್ 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 ಅಂತ ಒಂದೊಂದು ಗಾಡಿ ಓವರ್ಟೇಕ್ ಮಾಡ್ಕೋತ ಹಳ್ಳಿ ಊರು ದಾಟಿ ಚಣಕಾಪುರ ದಾಟಿದ ಮೇಲೆ ಒಂದು ಫಸ್ಟ್ ಡಿವೈಡರ್ ಹತ್ತದ. ಅದೇ ಡಿವೈಡರ್ಲಿಂತ ರಾಂಗ್ ಸೈಡಿಗೆ ಗಾಡಿ ಹಾಕ್ದೇವು. ರಾಂಗ್ ಸೈಡಿಗೆ ಗಾಡಿ ಹಾಕಿದ್ಮೇಲೆ ಚಾಲೋ ಆಯ್ತು ನೋಡ್ರಿ ನಮ್ದು ಇಲ್ಲಿಂದು ಆಫ್ ರೋಡಿಂಗ್ ಜರ್ನಿ. ಏನ್ ಹಾದಿ ಅಂತೀರಿ ಅಪ್ಪ. ರೆಡ್ ಕಾರ್ಪೆಟ್ ಹಾಕಿ ನಮ್ ಸಲಿಂದ ಯಾರೋ ಸ್ವಾಗತ ಮಾಡ್ಲತ್ತಾರ ಅಂದಂಗೆ ಫೀಲ್ ಆಯ್ತು ನಮಗ್ ಪೂರ. ಅಷ್ಟು ಭಾರಿ ಇತ್ತು ನೋಡ್ರಿ ರೋಡ್. ಯಾರ್ಯಾರು ಈ ವಿಡಿಯೋ ನೋಡ್ಲತ್ತೀರಿ ನೋಡ್ರಿ ಅವ್ರಿಗೊಂದು ಕೈಂಡ್ಲಿ ರಿಕ್ವೆಸ್ಟ್, ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ನಿತಿನ್ ಗಡ್ಕರಿ ಅವರಿಗೆ ಈ ವಿಡಿಯೋ ರೀಚ್ ಮಾಡ್ರಿ. ಬರಬ್ಬರ್ ಅವ್ರು ಈ ವಿಡಿಯೋ ನೋಡಿದ ಅರ್ಧ ತಾಸಿಗೆ ಹೈವೇ ಮಾಡ್ತಾರಂತ ನಂಗೆ ಅಷ್ಟು ಗ್ಯಾರಂಟಿ ಅದ. ಅದಿಷ್ಟು ಪುಣ್ಯ ಕಟ್ಕೋರಪ್ಪ ನೀವು. ಆ್ಯಂಡ್ ಬರ್ರಿ ನಮ್ಮ ಟಾಪಿಕಿಗೆ ಮತ್ತೆ. ಏನ್ ಬಿ ಅನ್ರಿ, ನನ್ನ ಗಾಡಿ ಇಷ್ಟು ಕಳಕಳ ಅನ್ಲತ್ತಿತ್ತು ನನ್ನ ಮ್ಯಾಲ. ಈ ಥರ ಹಿಂಸೆ ಕೊಟ್ರೆ ಯಾರು ಬದುಕ್ತಾರೆ ಸರ್ ಅಂತ ಅನ್ಲತ್ತಿತ್ತು ನನ್ನ ಗಾಡಿ. ನಾವಿ ನನ್ನ ಗಾಡಿಗೆ ಒಂದೇ ರಿಪ್ಲೈ ಕೊಟ್ಟ, ನೀನಿಲ್ಲದೆ ಮತ್ತಾರಿಲ್ಲವಯ್ಯ ಅಂತ ಹೇಳ್ದ. ನಾವಿ ಹೂ ಚೆಲ್ಲಿದ ಹಾದಿಮ್ಯಾಗ ಹೆಂಗೋ ಮುಂದಕ್ಕೆ ಬಂದೆವು. ಹೆಂಗೆ ಮುಂದಕ್ಕೆ ಹೊಂಟಿದೆವು ಹಂಗೆ ನಮ್ನ ಟ್ವಿಸ್ಟ್ ಸಿಗ್ಲತ್ತೀವಿ ನಮಗೆ. ಪೀಚೆ ಕುವಾ ಹಾಗೆ ಖಾಯಿ ಅಂದಂಗೆ ಆಗಿತ್ತು ನಮ್ಮ ಪರಿಸ್ಥಿತಿ. ಹಿಂದೆ ನೋಡ್ರು ಹೊಡ್ಡತ್ಯಾಗ, ಮುಂದೆ ನೋಡ್ರು ಖಾಲಿ ಖಂದರ್ 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 ಖಂದರ್. ಆ್ಯಂಡ್ ಈ ಖಂದರದಾಗೆ ಸಿಕ್ಕುದು ನೋಡ್ರಿ ನಮಗೊಂದು ಸಣ್ಣ ಬಂದರ್. ಸಾರಿ ಬಂದರಲ್ಲದೆ ಅಂತ ತಪ್ಪು ತಿಳ್ಕೊಬೇಡ್ರಿ. ತಮ್ಮನ ಮತ್ತು ಬೈಬೇಡ ನಂಗೆ. ಆ ತಮ್ಮ ಏನು ನೋಡ್ರಿ ಸಾಧಾರಣ ಮನುಷ್ಯ ಇಲ್ರಿ ಅವ. ಈ ಜಂಗಲ್ದು ಚಲ್ತಾ ಫಿರ್ತಾ ಗೂಗಲ್ ಮ್ಯಾಪ್ ಅದದು. ಸಿಂಪಲಾಗಿ ಹೇಳ್ಬೇಕಂದ್ರೆ ಸಸ್ತಾ ಟಾರ್ಜನ್ ನೋಡ್ರಿ. ಈ ಜಂಗಲ್ ನೋಡ್ರೆ ನಮ್ದು ವಾಲ್ ಪೂರ ಟೈಟ್ ಆಗಿವು. ಆದ್ರೆ ಈ ತಮ್ಮ ಪೂರ ಅಲ್ಟ್ರಾ ಪ್ರೋ ಮ್ಯಾಕ್ಸ್ ಇದ್ದೀನು ಇಲ್ಲಿ ಓಡಾಡೋದ್ರಾಗ. ತಮ್ಮ ಬಲ್ ನಿಂತವರು ಅವ್ರ ಪಪ್ಪ ಹರ ಅಂತ. ಅವ್ರಿಗೆ ಕೇಳಿದೆವು ನಮ್ಮ ಡೆಸ್ಟಿನಿ ಎಲ್ಲಿ ಬರ್ತದ್ರಿ ಅಂತಂದು. ಅವ್ರು ಈ ಕಡೆ ಕೈ ಮಾಡಿ ಈ ಕಡೆದ ಅಂತ ಹೇಳಿದ್ರು. ಹಾಗೆ ಈ ಜಾಗ ಬರೆದಾಗ ನಿಮಗೇನು ಖೂನ್ ಅದ ರೀ ಅಂತ ಕೇಳಿದೆವು. ಅಣ್ಣವ್ರು ಅಂದರು, ಈ ಜಾಗ ಬರೆದಾಗ ನಿಮಗೇನ ಹೆಚ್ಚಿಗೆ ತಿಳ್ಕೊಬೇಕಾದ್ರೆ ಈ ಜಾಗದು ನಡೆದಾಡುವ ಲೈಬ್ರರಿ ನಮ್ಮ ಅವರ, ಏನು ಬೇಕಾದ್ರೆ ಭೀ ನಮ್ಮ ಅವ್ರಿಗೆ ಕೇಳ್ರಿ ಅಂತ ಹೇಳೋರು. ಸೊ ಹಚ್ಚಿದೆವು ಅಣ್ಣವ್ರ ರಿಕ್ಮೆಂಡ, ಕರ್ಕೊಂಬಂದೆವು ಅವರಿಗೆ. ಅವರ ಸಂಗಟ ಹಳಿ ಚಣಕಾಪುರ ಊರಿಂದು ಹನುಮನ್ ದೇವ್ರ ದರ್ಶನ ತಗೊಂಡು ನಡೆದೆವು ನೋಡ್ರಿ ನಮ್ಮ ಡೆಸ್ಟಿನಿ ಕಡೆಗೆ. ನಮ್ಮ ಡೆಸ್ಟಿನಿ ಮತ್ತೆ ಯಾವುದು ಭೀ ಇಲ್ಲ, ನಮ್ಮ ಬಸವಕಲ್ಯಾಣದು ದ ಮೋಸ್ಟ್ ಅಂಡರ್ ರೇಟೆಡ್ ಹೋಲಿ ಪ್ಲೇಸ್ ಸೀತಾಕುಂಡ್. ಇವತ್ತ ನಾವೊಂದು ಭಾಳ ವಿಶಿಷ್ಟ ಜಾಗ ಬಂದಿದ್ದೆವು. ಭಾಳ ವಿಶೇಷವಾದಂಥ ಜಾಗಕ್ಕೆ ಬಂದಿದ್ದೆವು. ಈ ಒಂದು ಜಾಗ ಭಾಳಷ್ಟು ಜನರಿಗೆ ಗೊತ್ತಿಲ್ಲ. ಸುತ್ತಮುತ್ತ ಇರೋರು ಈ ಚಂಡಕಾಪುರ ಗ್ರಾಮದ, ಬಸವಕಲ್ಯಾಣ ತಾಲೂಕ ಚಂಡಕಾಪುರ ಗ್ರಾಮ ಅಂತ ಅದ. ಇದು ಚಂಡಕಾಪುರ ಗ್ರಾಮದ ಜನರಿಗೆಲ್ಲ ಗೊತ್ತದ. ಅದರ ಬಸವಕಲ್ಯಾಣ ತಾಲೂಕದಾಗ ಆಯ್ತು, ಬಸವಕಲ್ಯಾಣ ತಾಲೂಕ ಮೀರಿನೂ ಭಾಳಷ್ಟು ಜನ ಇಲ್ಲಿ ಬರ್ತಾರ. ಅಮೃತ್ ಕುಂಡ್ ಅಂತ ಬರ್ತಾರ. ಅಮೃತ್ ಕುಂಡ್ ಬರ್ತಾರ. ಖರೆ ಅಮೃತ್ ಕುಂಡ್ ಆಗೋದು ಇದ್ರ ಅಮೃತ್ ಕುಂಡ್ ಅಪೋಸಿಟ್ ಸೈಡೆ ಈ ಕಡೆ ಸೀತಾಕುಂಡ್ ಅಂತದ. ಸೀತಾಕುಂಡ ಇದು ಯಾರಿಗೂ ಜಾಸ್ತಿ ಗೊತ್ತಿಲ್ಲ, ನಮಗೆ ಗೊತ್ತಿದ್ದಿಲ್ಲ, ನಂಗೂ ಈಗ ರೀಸೆಂಟ್ಲಿ ಗೊತ್ತಾಯ್ತು. ಈಗ ಈ ಸೀತಾಕುಂಡ್ ನೋಡ್ರ ಅಂತಂದೆ ನಾವು ಕೇಳಿ ಮಾಡಿ ನಾವು ಈ ಸೀತಾಕುಂಡ್ ಬಂದೆವು. ಈ ಸೀತಾಕುಂಡ ಇತಿಹಾಸ ಏನ್ ಹೇಳ್ತದಂತ ಅವ್ರ ಬಳಿಂತ ಕೇಳ್ರಿ. ಬರ್ರಿ ನಮ್ಮ ಸಂಗಟ ನೀವು ಭೀ ನಡ್ಕೋತ ನಡ್ರಿ ಬಟ, ನಿಮಗೆ ಪೂರ ಸೀತಾಕುಂಡ್ ತೋರಿಸ್ತಾ ಅಂತ ಅವರು ನಮಗೆ ಕರ್ಕೊಂಡು ಹೋಗ್ಲತ್ತರು. ಮುಂದ ತಮ್ಮ ಮತ್ತು ನಮ್ಮ ಸಂತು ಭೈ, ಅವ್ರ ಹಿಂದ ಅವರು, ಅವರ ಹಿಂದ ನನ್ನ ಹಿಂದ ಆದಿ. ನಾವೆಲ್ಲರೂ ಅವರ ಮಾತುಗಳು ಕೇಳ್ಕೋತ ನಡೆದೆ ನೋಡ್ರಿ ಕೆಳಗ. ಸ್ನಾನ ಮಾಡ್ತೀವಿ. ಸ್ನಾನ ಇಲ್ರಿ, ಅವ್ರು ಹೆಂಗ ಆಗ್ಯದ ಹೇಳ್ರಿ ನಿಮ್ಗೆ. ಅವಿದ್ದಲ್ಲಿ ಬಂದು ಲಕ್ಷ್ಮಣ ಅವ್ರು ಅವಲಿಗೆ ಬಿಟ್ಟು ಬಟ ಹೆಂಗ್ರಿ ಅವಿದ್ದಲ್ಲಿ ಬಂದ್ರ ನಾವು ರಾವಳ ಕಡೆ ಹೋಗೋಣ. ಅವ್ರ ರಾಮರು ಹೋಗಿ ಅವ್ರು ಎಲ್ಲಿ ಅಗಸರವ ಹೊಡಿತಾನ್ರಿ ಮನ್ಯಾಗ ಹೆಣ್ಸಿಗೆ, ಅವ್ನ ಹೆಣ್ಸಿಗೆ. ಯಾರು ಅಗಸರವ ರೀ ಹೊಡೋಣ. ಏನ್ ರಾಮ ಆಗ್ಲೇ ನಂಗೆ ಕೇಳಿದ್ವಿ. ರಾಮಂದ್ರ ಅವ್ರು ತಂದಿದ್ದು ಒಯ್ದು ಹೆಣ್ಸಿಗೆ ಆಳತನ ಹಂಗಿಲ್ಲ, ನಾನು ಹೊಡಿತೀನಿ ಅಂತೀರ ಮನ್ಯಾಗ ಹೆಣ್ಸಿಗೆ. ಯಾರು ಅಗಸರವ ಹೊಡಿಲತ್ತಾರ. ರಾಮಗ್ ಬತ್ರಿ ತ್ಯಾಗ ಮಠ ಈಕಿಗೆ ಶೀತಾಗ ಹೋಗಿ ಎಲ್ಲರೂ ಬಿಡು ಲಕ್ಷ್ಮಣ, ಇಲ್ಲಂದ್ರೆ ಹೊಡೆದ ಬಾ ಅಂತ ಕಳವ್ರಿ ನೋಡಿ. ಅವಿದ್ದಲ್ಲಿ ಇಲ್ಬಿಟ್ಟ ಯಾರು ಕಳ್ಸಾರಂದ್ರಿ? ರಾಮುರ್ರಿ ಹೊಳಕ್ ಹೋಗೋಣ. ಮತ್ತೆ ಇಲ್ಲಿ ಇದ್ದರೊಬ್ರು ಮುಚ್ಚಾರ್ರಿ. ಇದು ಸಾಸುಬಾ ಅಂತ ಹೇಳಕ್ಕೆ ಚಾಚಾ ಚಾಚಾ ಅಂದ್ರೆ ಸಾಸುಬಾ ಮಾಡೋರು ಒಬ್ರು ಇದ್ರು ಇಲ್ಲಿ ಬಟ್ ಮೊದಲೇ ಇದ್ರು ಅವರು.
ಅವ್ರಿಗೆ ತಂದು ಬಿಟ್ಟು ತಾಯಿಗೆ ಗೊತ್ತೇನಂದು ಹೋಗ್ತೀವಿ ಲಕ್ಷ್ಮಣ ನಾನು ನೀರು ಕೇಳ್ದಾಗ ಬಹಳ ನೀರು ತಂದು ಕುಡಿಸಪ್ಪ ಅಂದ್ರೆ ಒಂದು ಬತ್ತೂಲು ದೊಡ್ಡ ನೀರಲ್ಲಿ ತೊಡಿನ ಹಾಕಿದ್ದಲ್ಲ ನಾವು ಅದು ಒಂದು ಮಾಡಿ ಏನಾದ್ರಿ ಬಟ ಅಲ್ಲಿ ಅಂಬುಲಿ ಕುಂದಾಗ ಅವ್ರು ಬಾಲ್ ಹೊಡೆದಾರ್ರಿ ಲಕ್ಷ್ಮಣವ್ರ ಬಟ ಅಮೃತ ಕುಂಡದಾಗ ಹಾ ಹೊಡೆದು ಈ ಕಾಯಾಗೊಂದು ತಂದಿಟ್ರು ಅವ್ರು ಮಲ್ಕೊಂಡ್ರಿ ಬಟ ಇಲ್ಲಿ ತಾಯಿ ಸೀತಮ್ಮ ತಾಯಿ ಹಾ ಮಕ್ಕೊಂಬಣ ಏನದ ಅವು ನೀರ್ ಕೈ ಹತ್ತಿ ಕಾಲ್ ಹತ್ತಿ ಒಳ್ಳೆ ನೀರ್ ಅವರಿ ಬಟ ಹಂಗ ಮಾಡಿಸ್ತಾಳ್ರಿ ಆಕಿ ನನ್ನ ಮೈದಾಗ ಇರ್ತಾಳ ಹಂಗೆ 35 ವರ್ಷ ನನ್ ಸೇವಾ ಅದರಿ ಬಟ ಅಲ್ಲಿ 35 ವರ್ಷ ಐತ್ರಿ ಬಟ ಆಯ್ತು ಆತ ಉಳ್ದುರಿ ನೀರ ಉಳ್ಳಣ ಈಗ ಏನಾಯ್ತಪ್ಪ ಸೀತಮ್ಮ ತಾಯಿ ಅಂದ್ರ ಅಲ್ಲ ತೋಡ್ರಿ ಅದು ರಾಮ್ 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 ನನ್ನ ಸೇವೆ ಮಾಡೋ ಟೈಮಿಗೆ ಏನ್ ತಪ್ಪಾಯ್ತಪ್ಪ ಯಾಕೆ ಮತ್ತಿದ್ದು ನನ್ನ ಹಣಿ ಬರ ಗೊತ್ತು ಅಂತ ಅಲ್ಲ ತೋಡ್ರಿ ಅಳ್ಳ ತಣ ಮತ್ತ ಅವ್ರ ಮುತ್ಯಾರ ಒಳಗಿದ್ರು ಅಲ್ರಿ ಅವ್ರ ಗುಪ್ಪ ಐತ್ರಿ ಒಟ ಆ ಮುತ್ಯಾರ್ದು ಸಾಧು ಮುತ್ಯಾರ್ದ್ರಿ ಹಾ ತಾತು ಭಾವ ಅಂದ್ರೆ ವಾಲ್ಮೀಕಿ ಋಷಿನೂ ಅಂತಾರ ತಾತು ಭಾವನಿ ಅಂತಾರ್ರಿ ಅವ್ರಿಗೆ ವಾಲ್ಮೀಕಿ ಋಷಿ ಇಲ್ಲೇ ಇದ್ರು ಅವ್ರು ಮೊದಲು ಬಟ ಅವರೇ ತಪ್ಪನ್ ಮಾಡ್ಯಾರಿ ಮಕ್ಕಳಿಗೆ ಅದು ಬಟ ಅಲ್ಲಿಂದ ಮಟ್ಟ ಅಳ್ಳ ತಣ ಅವ್ರ ಕೈ ಹಿಡ್ಕೊಂಡು ಹೋಯ್ದ್ರಿ ತಾಯಿ ಇದು ಅಹಂಕಾರ ಜಾಗ ಅದ ತಾಯಿ ನೀ ಅಲ್ಲಿ ನಕ್ಕಿ ಬಂದಿ ಏನಿಲ್ಲ ಈ ತವಲಿ ಇರೋ ಜಾಗ ಇಲ್ಲ ಅಮ್ಮ ಅಂತ ಕೇಳಿದ್ರೆ ಅವ್ರು ಹೇಳಿದ್ರು ರಾಮರಾಜರು ನಮ್ಮ ಅಡ್ಗಿದ್ದೀನಪ್ಪ ಮತ್ತು ಲಕ್ಷ್ಮಣವ್ರು ನಾನು ತಂದು ಬಿಟ್ಟಾರ ನಾ ಇಲ್ಲಿ ಬಂದಿನ ಕೈ ಹಿಡ್ಕೊಂಡು ಒಯ್ದು ಬಟ ಗುಂಪದಾಗ ಇಟ್ಕೊಂಡು ಅವ್ರ ಬಾಣತನ ಜಾಗ ಅದ ರೀ ಬಟ ಇದು ಹಿಂಗ್ರಿ ಹಾ ಭಾಳ ಒಳ್ಳೆ ಜಾಗ ರೀ ನೀವು ನೋಡ್ರಿ ನೋಡಿದ್ರೆ ಖರೇಲ್ರಿ ಅವ್ರಿ ಅಂತ್ರಿ ಎಲ್ಲ ನಮ್ಗೆ ಹೇಳ್ತಾಳ ತಿಳಿಸ್ತಾಳ ನಮ್ಮ ಎಲ್ಲ ನಮ್ಗೆ ಗೊತ್ತದ ಅಂತ ಹೇಳತ್ತಿದ್ದೆ ನೋಡ್ರಿ ಇಲ್ಲಿಂದ ಹಳ್ಳತನ ಹೋಗಿ ಗುಪ್ಪದಾಗ ಇಟ್ಟುರಿ ಬಾಣ್ತಾನೆ ಐತ್ರಿ ಬಾಣ್ತಾನ ಆಗಿ ಮಕ್ಕಳು ಜೋಪಾನ ಆದ್ರು ಅವರೇ ಮಾಡ್ಯಾರ್ರಿ ಮುತ್ಯಾರು ಜೋಪಾನ ಆದ ಬಳಕ ಏನದ ವಾಲ್ಮೀಕಿ ಋಷಿ ಅದ್ರ ಮೇಲೆ ಏನದ ವಿದ್ಯೆ ಕಲ್ಸಿದ ಜಾಗ ಅದ ರೀ ಗೊತ್ತಾಯ್ತು ವಿದ್ಯೆ ಕಲ್ಸಿದ ಜಾಗ ಇವರಿಗೆ ಮಕ್ಕಳಿಗೆ ಲವ್ ಖುಷಿ ಆಗ್ರಿ ಗೊತ್ತ ಅಲ್ಲಿಂದ ಏನದ ಮುಂದೆ ನೋಡ್ರಿ ಮಂದಿ ಈಗ ಗೊತ್ತಾಗದಿಲ್ರಿ ಎಲ್ಲ ತಾಯಿ ಎಲ್ಲ ಅಂದ್ರೆ ಅವ್ರಿಗೆ ಈಗ ಅದೇನದ ಅದರಿ ಈಗ ಏನದ ಲೊಕೇಶನ್ ಅದ ರೀ ಅವಾಗೇನಿತ್ತು ಅವ್ರಿಗೆ ಅವ್ರು ಎಲ್ಲಿ ಆರಾಮದವ್ರಿಗೆ ಎಲ್ಲ ಗೊತ್ತಾಗ್ತಿದ್ರಿ ಬಟ ಅಲ್ಲಿಂದ ಗೊತ್ತೈತ್ರಿ ಅವ್ರ ಮನೆಯವ್ರೆಲ್ಲ ಮನೆಯವ್ರೇನು ಬಂದಿಲ್ ಬಿಡ್ರಿ ರಾಮವ್ರ ಅದು ಕುದ್ರಿ ಬಿಡ್ತಾರ ನೋಡ್ರಿ ಅಶ್ವಿನಿ ಕುದ್ರಿ ಇದು ಎಲ್ಲಾ ಕಡೆ ಅದಕ್ಕೆ ಕುದುರೆ ಬಿಟ್ರಿ ಬಟ ಕುದುರೆ ಬಿಡೋಣ ಎಲ್ಲಿ ಆದೇಶ ಕೆಡಲ್ ಹೋದ್ರು ಎಲ್ಲ ಅವ್ರ ಮಕ್ಕಳು ಇದ್ದುರಿ ಅವ್ರ ಅಪ್ಪ ಮಕ್ಕಳು ಹಿಟ್ಟು ಕಟ್ಟಿ ಹಾಕ್ದ್ರಿ ಬಟ ಕುದುರೆಗಳಿಗೆ ಇಲ್ಲಿ ಮಹಾರಾಮನೇ ಅದಾರಿ ಅಂತ ತುರ್ಕಿರುದೆಲ್ಲ ಮತ್ತ ಹಿಡ್ದು ಕಟ್ಟದ್ರಿ ಬಟ ಕಟ್ಟನ ಏನದ ಅವರು ಎಲ್ಲ ಗೊತ್ತೈತ್ರಿ ಹನುಮಾನ್ ಬಂದನು ಲಕ್ಷ್ಮಣ ಬಂದರು ಬರ್ತ ಹಚ್ಚದವ್ರು ಎಷ್ಟು ಅದಾವ ಅಷ್ಟು ಮಂದಿ ಬಂದ್ರಿ ಬಟ ಇಲ್ಲಿ ಬಂದೇನದ ಆಯ್ತು ಇದ್ದು ನೋಡಿತ್ತು ಅವ್ರದ್ದು ಮತ್ತ ಅಲ್ಲಿ ಇದ್ರ ನೋಡಿ ಟೈಮಿಗೆ ಏನಂದ್ರು ಅವರು ಗೊತ್ತರಿದ್ರಲ್ರಿ ಅವ್ರು ವಾಲ್ಮೀಕಿ ಋಷಿ ಏನಂದ್ರು ಅಲ್ಲಿ ಎಷ್ಟು ಒಳ್ಳೆ ಮಕ್ಕಳು ಯಾರು ಋಷಿ ಮಕ್ಕಳು ಅರ ಇವರು ಇಲ್ಲಿ ನಮ್ಮ ಕುದುರೆ ಹಿಡಿತಾರ ಅಂದ್ರೆ ಇವರು ನಮಗ್ ಕೇಳಲ್ಲ ಅಂದ್ರೆ ಇವ್ರು ಯಾರು ಹಾರ ಅಂತ ಅವ್ರನ್ನ ಚೌಕಾಶಿ ಹಚ್ದ್ರಿ ಒಟ ಚೌಕಾಶಿ ಹಚ್ಚೋಣ ಅವ್ರ ಏನಂದ್ರಿ ಮುತ್ತಾರ ಏನಂದ್ರಿ ನೋಡಪ್ಪ ರಾಮ ನಿನ್ ರಕ್ತ ಮಕ್ಕಳವ ಇದು ನಿನಗ ಅವ್ರಿಗೆ ಹೆಂಗ ಒಪ್ತದ ಮಾತುಗಳಿವು ಎಲ್ಲ ಇದು ಲಡೆ ಆಗಲ್ಲ ಅಂತಂದ ಬಿಟ್ಟು ಬಿಟ್ಟ ಅದು ಅಲ್ಲಿಂದಲೇ ಬಿಟ್ರಿ ಕೈಯಾಗೆ ಇದ್ರಾಗ ಬಿಟ್ಟು ಅಲ್ಲಿಂದ ಸೀತಮ್ಮ ತೈಕಂಡು ಮಕ್ಕಳು ಹೊಡೋದ್ರಿ ಮಕ್ಕಳು ಹೋಗೋಣ ತಾಯಿ ತಗೊಂಡು ಬಂದ್ರಿ ಒಟ ಅವರು ತಾಯಿ ಸೀತಮ್ಮ ತಾಯಿನ ಇಲ್ರಿ ಇವತ್ತ ಹೊಟ್ಟೆಗಿರ್ತಾನ ಒಂದ್ ಮಗ 2 ಮಕ್ಕಳು ಅದಲ್ಲ 2 ಮಕ್ಕಳು ಅಂದ್ರೆ ಅವನಿಗೆ ರಾಮ ವಿಚಾರ ಬಿತ್ತಿರಿ ಒಟ ವಾಲ್ಮೀಕಿ ಋಷಿಯರ್ ಹಂಗ ಮಾಡಿರಿ ಅಲ್ಲಿ ಹೋಗಿತ್ತಿರತ್ರಿ ತಾಯರ್ ಇಲ್ಲಿ ಬಂದು ಹೋಗಿತ್ತಿರ್ರಿ ಹೊಗೆ ಅವು ಬಾಲ್ಯಾಗಳು ಇರ್ತಲ್ರಿ ಒಟ ಹಿಂಗ್ ಕುಣಿದಾಡ್ಲತ್ತ ಹೋಗಿದ್ದ ಮೇಲೆ ಕುಣಿದಾಡ್ಲತ್ತ ನಾಕಿ ಏನಂದೋ ತಾಯಿ ಸೀತಮ್ಮ ತಾಯಿ ಬಾಲ್ಯ ಹಿಂಗೆ ಕುಣಿದಾಡ್ಲತ್ತೀರಿ ಖುಷಿ ತಗೊಂಡು ಇದಕ್ಕೆ ಮರಿ ತಗೊಂಡು ಬಿದ್ರಿ ಹಂಗ ಮಾಡ್ತೀವಿ ಅಂದೊಳತ್ರಿ ಅಂದ್ರೆ ಇಲ್ಲ ತಾಯಿ ನನ್ನ ಮಕ್ಕಳು ನನಗೆ ಮರಿ ನನ್ನ ಸಂಗಟ ಅದ ನಿಂದ ಅಲ್ಲಿ ದೊಟ್ಲಂದ್ ಬಿತ್ತಂದ್ರೆ ಹೆಂಗ್ ಮಾಡ್ತೀವಿ ಅಂದೊಳತ್ರಿ ಆಕಿ ಮಾತಾದ್ರು ಒಬ್ರದೊಬ್ರು ಅವ್ರು ಬಾಲ್ಯ ಮಾತಾಡ್ತ್ರಿ ತಾಯಿ ಖರೇನೆ ಅದ ಅಂದ್ ಹೊಡೋದಳು ಖುಷಿಗೆ ತಗೊಂಡು ಇಲ್ಲಿ ಮಂಗಿಸಿ ಬಿಟ್ಟ
ಒಗಣ ಹೋಗತಾನ ಅವ್ರು ಮೊತ್ತರ್ ಮಕ್ಕೊಂಡ್ರಿ ಇಲ್ಲಿ ಬಟ್ಟೆ ಹೋಗಿತ್ತಿರಿ ಹಾ ಇಲ್ಲಿ ಹೋಗಿತ್ರಿ ನೋಡ್ರಿ ಇದು ಶೀತಾನ್ ಕುಂಡ್ ನೋಡ್ರಿ ಇದು ಅಷ್ಟು ಬಂದು ಮಣ್ಣ ಇದು ಹೋಗಿದ್ರಿ ಹಿಂಗ್ ದೊಡ್ಡದಿತ್ತು ಅಲ್ಲಿ ಡಪ್ಪಿ ಒಳಗ ನೋಡ್ರಿ ಅಲ್ಲಿ ತೊಗೊಂಡ್ ಬರ್ರಿ ಬಟ ಅಲ್ಲಿ ಕಲ್ಕಡ್ ಡಪ್ಪಿ ಅವಕ್ಕೆ ನೀರ್ ಕುಡ್ದಿನ ಡಪ್ಪಿ ಆತ ನೋಡ್ರಿ ಆ ಮಳ್ಳನು ಆಗ್ಯ ನೋಡ್ರಿ ಅಲ್ಲಿ ಬ್ಯಾನ್ ಅಲ್ಲೇನ್ ಕಾಣ್ಲತ್ತವಲ್ಲ ನೀರ ಸೀತಾಮಾತಾ ಅವರು ಇವೇ ನೀರು ಕುಡಿಲಕ್ ಮತ್ತ ಎಲ್ಲಾ ಕೆಲ್ಸಕ್ಕ ಇವೇ ನೀರು ಬಳಸ್ತಿರಂತ ಅದಕ್ಕೆ ಈ ಜಾಗಕ್ಕ ಸೀತಾಕುಂಡ್ ಅಂತ ಹೆಸರು ಬಿತ್ತು ಅಂತ ಅವರು ಹೇಳಿದ್ರು. ಒಳಗೆ ಹುಡ್ತಾವ್ರಿ ಮಲ್ಲಿಗೆ ಹೂವ ಇರಲ್ರಿ ಹೌದು ಕಡ್ಡಿ ಹಚ್ಚಿ ಅವ್ರಿಗೆ ದೋಣಿ ಮಾಡ್ಕೊಂಡು ಬಂದಿರತ್ರಿ ಬಟ ಏನ್ರಿ ಅವ ಮಲ್ಲಿಗೆ ಹೂನ್ರಿ ಮಲ್ಲಿಗೆ ಹೂವ ಅಂದ್ರೆ ಅದು ಆ ದೋಣಿ ಕಡ್ಡಿ ಹಚ್ಚಿ ಕುಡಿಲಾಕ ನೀರು ತಂದೇವ್ರಿ ಅವ ಮತ್ತ ಉಳ್ಳಿ ನೀರವರಿ ಬರೀ ನೆಲದ ಮೇಲೆ ನೀರವ ನೀವು ಎಷ್ಟು ಮಾಡ್ರಿ ಹೋಗಲ್ಲ ಏನಿಲ್ಲ ಹಿಂಗೇನೆ ಇರ್ತಾವ್ರಿ ಆರಾಮ ಮನೇಲಿ ಇರ್ತಾವ ನಾಳೆಗೆ ನಿನ್ನೆ ಅನಾಗ ಕುಡಿಗೋಳು ತಲೆಗೋಳು ಕುಡಿತಿದ್ದಾಗ್ರಿ ಬೆಳ್ಳಕ್ ಸಿಪ್ಪಟ್ಟಿ ಇರ್ತಾವ್ರಿ ಹಾಗೆ ಇರ್ತಾವ್ರಿ ಬಟ್ ಭಾಳ ಒಳ್ಳೆ ಜಾಗ ರೀ ಬಟ ಜನಕ್ಕೆ ಎಲ್ಲರಿಗೂ ಗೊತ್ತದ ಕರೆಂದ್ರಿ ಮಾಡಲಾಗೆ ಡೆವಲಪ್ ರೀ ಮತ್ತೇನಿಲ್ಲ ಆಯ್ತು ನಾವು ಹೆಣ್ಮಗಳು ಇದ್ದೇವೆ ನಾವು ಹೆಣ್ಮಳಿಗೆ ಯಾರೊಬ್ಬರು ಯಾರು ಮಾಡ್ತಾರೆ ಹೇಳ್ರಿ ತಂದೆ ಪೂರ 35 ವರ್ಷ ಅದೆಲ್ಲ ಯಾರು ಬರಲ್ರಿ ಇವತ್ತು ಮಳೆ ಬಂದು ಇದು ಆಗ್ಯಾರಿ ಅವಳ ಕಸದ ಬಂದ್ರೆ ಸ್ವಚ್ಛ ಬಾಳ ನೀರು ಫಿಲ್ಟರ್ ನೀರು ಹಾಕೋದ್ರ ಮುಂದೆ ನೋಡ್ರಿ ನೀವು ಸಲಾಗಿ ಬಾಯದಾಗ ಹಾಕೋ ನೋಡ್ರಿ ನಾವು ಸುಳ್ಳಾಡ್ರಿ ಪಾನಿ ಹಾ ನಾವು ಎప్పుడు ಅಂತ ಕುಡಿತೇವ್ರಿ ಬಟ್ ಬೈದವೇ ನಿಮಗೆ ಗೊತ್ತಿರ್ಲಾರ್ದಂಥದ್ದು ಒಂದು ಭಾಳ ಇಂಪಾರ್ಟೆಂಟ್ ವಿಷಯ ಅದ ಜರ ಧ್ಯಾನ ಕೊಟ್ಟು ಕಿವಿ ಕೊಟ್ಟು ಕೇಳ್ರಿ ತಮ್ಮ ಹೇಳ್ತಾನ ತಮ್ಮೆಲ್ಲ ಡಿಸ್ಕವರಿ ಚಾನಲ್ದಾಗ ಸ್ಟಡಿ ಮಾಡಿ ಈ ಫೀಲ್ಡ್ ಮ್ಯಾಗೆಲ್ಲ ರಿಸರ್ಚ್ ಮಾಡಿ ಜಮೀನಾಗಿ ನೀರು ಬರ್ತಾವೆ ನೋಡ್ರಿ ಅಂತ ಹೇಳೋ ನಮಗೆ ನೋಟ್ ಮಾಡ್ಕೊರಿ UPSC ಎಕ್ಸಾಮ್ದಾಗ ಕೆಲ್ಸಕ್ಕೆ ಬರ್ತದೆ 2 ಮಾರ್ಕ್ಸ್ ಕ್ವಶನ್ಸ್ ಎಲ್ಲ ಬರ್ತದೆ ನೋಡ್ರಿ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ. I am sorry, Babu. ನೀರು ತೋಲ್ ರುಚಿ ಹೋಗ್ಬಟ್ಟ ಕುಡ್ಲ್ಯಾಕ ಮಾಡ್ಲಾಕ ನಾವು ಇವೇ ನೀರು ಬಳಸ್ತೇವಂತ ಅವ ಹೇಳಿದ ಮಾತು ಕೇಳಿದ್ಮೇಲೆ ನಾ ಆಗಿಬಿಡ್ಲಿ ನಾ ಭೀ ನೋಡ್ರಿ ಹೆಂಗವ ನೀರು ಅಂತಂದು ತೋಳ ಮ್ಯಾಗ ಇರಿಸಿ ನಾ ಭೀ ನೀರು ಕುಡ್ದೇ ಬಿಟ್ಟು ನೋಡ್ರಿ. ಏನ್ರಿ ಸುಮಿತನ ನಂಗೆ ಭೀ ಹಿಡಿಕೆ ಆಗ್ಯಾವ ಕ್ಯಾಮ್ರಾ ಹಿಡ್ರಿ ನೀರು ಕುಡಿತಾ ಅಂತ ಹೇಳಿ ಅದೇ ಭೀ ನೀರು ಕುಡಿದ್ರು. ಲಕ್ಷ್ಮಣ ಅವ್ರು ಇದು ಇರ್ತೈತಲ್ರಿ ತಾಯಿ ತಂದೆ ಮಕ್ಕಳದು ತಾಯಿ ಸೀತಮ್ಮ ತಾಯಿ ಬಂದವ್ರಿ ಹೊರಗ ಅಂದ್ರೆ ಅವ್ರು ಮುತ್ತಾರ ಅಂದ್ರು ನೋಡ್ರಿ ಅಮ್ಮಾರ ಇದು ನಿಮ್ಗೆ ಅದು ಯಾವುದು ಇದು ಆಗಲ್ಲ ನಿಮ್ದೇ ಮಕ್ಕಳು ಇದು ಲಡಗೆ ಯಾವ್ದು ಆಗಲ್ಲ ಅಲ್ಲಿಂದ ಅಲ್ಲಿ ಬಿಟ್ರಿ ಬೆಟ ಬಿಟ್ಟಿದ್ದ ತಾಯಿ ಆಯ್ಕೆ ಇದ್ದ ಜಾಗ ಇದು ಅದ ನೋಡ್ರಿ ಇಲ್ಲೇ ತಾಯಿ ಆಯ್ಕೆ ಆಗ್ಯಾಳ್ರಿ ಒಳಗ ಭೂಮ್ಯಾಗ ಹೋಗ್ಯಾಳ್ರಿ ಇದು ಜಾಗ ನಮ್ ಸೀತಾಮಾತಾ ಸೀತ ನಮ್ಗೆ ಇದು ಜಾಗ ತೋರಿಸ್ತಾವ ನೋಡ್ರಿ ಇಲ್ಲಿ ಆಯ್ಕೆ ಜಾಗಿ ಅಲ್ಲಿ ಒಳಗ್ ಕಟ್ಟಿದ್ರಿ ಕಟ್ಟಿಂದ ಇದು ನೋಡ್ರಿ ಅವ ಟೀಮ್ನಾಗ ಅವ್ರು ಮಾಣಿಕ್ ಪ್ರಭು ಇಲ್ರಿ ಇವ್ರು ಅನುಷ್ಠಾನ ಮಾಡಿ ಕಟ್ಟಿ ಜಾಗ ಅದಾರಿ ಬಿಟ್ಟ ಓಡಾಡ್ಲಕ್ಕ ಹೈರಾಣ ಆಗ್ಬಾರ್ದು ಇಲ್ಲಿಂದ ಆ ಕಡೆ ಹೋಗ್ಲಕ್ ಮುಷ್ಕಿಲ್ ಆಗ್ಬಾರ್ದು ಅಂತಂದು ತಮ್ಮ ಒಂದು ತನ್ನ ಕೈಯಾರ ಒಂದು ಬ್ರಿಡ್ಜ್ ಮಾಡ್ಯಾನ ಅದು ಬ್ರಿಡ್ಜ್ ಹಂಗದ ಅಂತ ನೀವೇ ನೋಡ್ರಿ. ತಮ್ಮ ಏನದ ತಂದು ಪೂರ ತಾಕತ್ ಹಚ್ಚಿ ಇಡ್ ದೊಡ್ಡದು ಬ್ರಿಡ್ಜ್ ಕಟ್ಯಾನ ಮಕ್ಕಳು ಹೈರಾಣ ಏನು ಪಾಪ ತಮಗೆ ನಾವೆಲ್ಲ ಥ್ಯಾಂಕ್ಸ್ ಹೇಳ್ಬೇಕೇ ಆಗ್ತದ. ಥ್ಯಾಂಕ್ಸ್ ತಮ್ಮ ಮಾಡಿಂದು ಬ್ರಿಡ್ಜ್ ಏರ್ಕೊಂಡು ನಾವು ಮತ್ತೆ ಮುಂದಕ್ಕೆ ಹೋದೆವು. हर हर महादेव गुरुजी. हर हर महादेव गुरुजी. ತಮ್ಮ ಮಾಡಿದ ಬ್ರಿಡ್ಜ್ ಏರಿ 50-60 ಹೆಜ್ಜೆ ಮುಂದೋಗಿ ಬಂದ್ಮೇಲೆ ಇಲ್ಲೊಂದು ನಮಗೆ ಗವಿ ಕಾಣಿಸ್ತು. ಈ ಗವಿ ಯಾರ್ದಂತ ಕೇಳಿದ್ಮೇಲೆ ಹುಮ್ನವಾದ ಮಾಣಿಕ್ ಪ್ರಭು ಗುರುಗಳು ಇದೊಂದು ಗವಿ ಪ್ರತಿಷ್ಠಾಪನೆ ಮಾಡಿರಂತ ಅವರು ಹೇಳಿದ್ರು. ಈ ಗವಿ ಯಾರ್ದಂತ ಕೇಳಿದ್ಮೇಲೆ ಹುಮ್ನವಾದ ಮಾಣಿಕ್ ಪ್ರಭು ಗುರುಗಳು ಇದೊಂದು ಗವಿ ಪ್ರತಿಷ್ಠಾಪನೆ ಮಾಡಿರಂತ ಅವರು ಹೇಳಿದ್ರು. ಈ ಗವಿ ದರ್ಶನ ತಗೊಂಡು ಹೊರಗೆ ಬಂದು ರೈಟ್ ಸೈಡಿಗೆ ಹೋಗ ಕಾಲ್ದಾರಿ ಹಿಡ್ಕೊಂಡು ಸ್ವಲ್ಪ ಮುಂದೆ ಹೋದ್ಮೇಲೆ ಸೀತಾಮಾತಾ ಲವಕುಶ ಹಾಗೂ ಮಹರ್ಷಿ ವಾಲ್ಮೀಕಿ ಅವರೆಲ್ಲ ಇರ್ಲಕ್ಕ ಬಳಸಿದಂತ ಗವಿ ಇವೇವ ಅಂತ ಅವರು ಹೇಳಿದ್ರು, ತೋರಿಸಿದ್ರು. ಬರ್ರಿ ಅವು ಗವಿ ಎಲ್ಲ ಹೆಂಗವ ಅಂತ ನೀವೇ ನೋಡ್ರಿ. ಹಿಂಗ ಒಳಗಿಂದ್ರ ಅಂದ್ರೆ ಇದು ರಾಮಾಯಣ ಕಾಲದಾಗ ಸೀತಾಮಾತಾ ಅವರು ವಾಲ್ಮೀಕಿ ಋಷಿಯರು ಹೇಳ್ತಾರ ಅವ್ರು ಉಳಿದಿದ್ದ ಜಾಗ ಬಟ್ ಅವ್ರು ಇದು ಮೂರ್ತಿ ನೋಡ್ರಿ ಯಾವಾಗ ಮೊದಲು ರಾಮರು ಯಾವಾಗ ಬಿಟ್ಟಿದ್ವಿ ಅವಾಗ ಆಗಿದ್ದಾರೆ ಮಾಡಿದ್ರಿ ತುರ್ಕುರು ಅಡ್ಡಾರಿ ಇರ್ತಲ್ಲ ಮೂರ್ತಿ
ಕೊಟ್ಟಿಗೆನ ಇಟ್ಟು ಮ್ಯಾಲಿನ ಮಾಡ್ಕೊಂಡಿದ ಅದ್ರ ಮೇಲೆಲ್ಲ ತಳಿಗೆಲ್ಲ ತೆಳಗನು ಅದು ಹೊಡೆದ ರೀ ಬೆಟ ಇದು ತೆಗಿಬೇಡ ಅಂತ ನಾ ತೆಗಿಬೇಡ ಅಂತ ನಾ ಇಟ್ಟಿದ್ರಿ ಹಂಗೆ. ಅಂದ್ರೆ ಇದು ಎಷ್ಟು ವರ್ಷದಿಂದ ಮೂರ್ತಿ? ಈ ರಾಮ್ ಕಾಲ್ ನೋಡ್ರಿ ಎಷ್ಟು ದಿವಸ ರಾಮ್ ಕಾಲ್ ಅವಾಗಿನ ಮೂರ್ತಿ ಇದು ಅದಾರಿ ಬೆಟ. ಮತ್ ಹಿಂದಿನ ಅಂದ್ರ ಇದು ಗುಂಡದಾಗಿ ಹೊಂಟ ನೋಡ್ರಿ ಹಿಂಗ ಗುಂಡದಾಗಿಂದ ಮೂರ್ತಿಗಳು ಲಿಂಗಗಳು ಇದು ಆಕಳು ಮಾರಿ ಹೊಂಟದ್ರಿ ಎಲ್ಲ ಗುಂಡದಾಗಿಂದ ಬಂದದ. ಗುಂಡದಾಗಿಂದ್ರಿ ಅದರ್ಸ್ ಹೊಂಟವ್ರಿ ಅವು. ಮತ್ತ ಅವ್ರು ಮೂರ್ತಿ ಅದು ಭಿನ್ನ ಆಗಿದ ಮೂರ್ತಿ ಅದ ಅಂತ ಒಬ್ಬರು ಗೊತ್ತಾರ ಹೇಳೋಣ. ಭಿನ್ನ ಅಂದ್ರೆ ಒಡ್ಯಾಣ ಇದು ಇದು ಖಂಡಿತ ನೋಡಿ ಭಿನ್ನ ಆತಾವ್ರಿ ಮೂರ್ತಿಗಳು ಹೊಡೆದ್ರು ಅದು ಹಂಗಂದ್ರೆ ನಾವು ಅದು ಇಟ್ಟಿದೆ ಬಿಡ್ರಿ. ಅಲ್ಲೇನದ ಇದು ಹೊಸ ಮೂರ್ತಿ ಕೊಡ್ಸ್ಯಾರಿ ಬಟ್ ಈ ನಮ್ಮೂರವ್ರು ಕೊಡ್ಸ್ಯಾರಿ ಪಟ್ಟಿ ಗಿಟ್ಟಿ ಮಾಡಿ ಇದು ಹೊಸ ಮೂರ್ತಿ. ಹಾ ಬರ್ತಾರೆ ಎಲ್ಲ ಗೊತ್ತಿದೆ ಇಲ್ಲಿ ಬರ್ತಾರೆ ಬಿಟ್ರಿ ಪಟ್ಟಿ ಮಾಡಿ ಏನಾರ ಇದು ಕೊಡ್ಸ್ಯಾರಿ ಮೂರ್ತಿ ಬಿಟ್ಟ. ತಮ್ಮ ಹೊಂಟ ನಡ್ರಿ ನೋಡ್ರ ಏನ್ ಆರಾಮ್ ಇರ್ತೀವಿ ಅಂತ ಅನ್ಕೊಂಡೇವು. ಆಯ್ತು ಹೆಂಗೆ ಇರ್ಲಕ್ ಚಾಲು ಮಾಡ್ದೇವು ನಮಗರ ಪೂರ ಹಿಮಾಲಯ ಪರ್ವತ ಇರ್ದಂಗೆ ಆಯ್ತು. ಹೋಗಿದ್ ಒಳಗ ಇಲ್ಲಿ ನೋಡ್ರಿ ಇಲ್ಲೊಂದು ಗವಿ ಅದ. ಎಷ್ಟು ವರ್ಷದಿಂದ ಈಗ ಅವರು ಹೇಳೋ ಪ್ರಕಾರ ಪೂರ ರಾಮಾಯಣ ಕಾಲದ್ದು ಅದ ಅಂತಲ್ಲತ್ತಾರ. ಇದು ಏನೋ ಎಕಡೆ ಹೋಗ್ತಾ ಇದು ಅವ್ರಿಗೆ ಕೇಳ್ಬೇಕಪ್ಪ. ಎರಡು ಟೈಮಿಗೆ ಅದಿಗಂದಿದ ಅದಿ ಯು ಆರ್ ಸೋ ಸ್ಮಾರ್ಟ್ ಅಂತಂದು. ಬಟ್ ಏಳೇ ಟೈಮಿಗೆ ಅದಿಗಂದ ಅದಿ ಯು ಆರ್ ನಾಟ್ ಸೋ ಸ್ಮಾರ್ಟ್. ಯಾಕಂದ್ರೆ ಏಳೇ ಟೈಮಿಗೆ ನ್ಯೂಟನ್ ಮಾಮಂದು ಗ್ರಾವಿಟಿದು ಎಲ್ಲ ನೆನಪು. ಅದು ಹಾದಿ ಎಲ್ಲ ಹೋಯ್ತದ್ರಿ ಮ್ಯಾಗಿಂದ ಅಲ್ಲಿ ಒಳಗೆ ಅದರಿ ಬೆಟ್ಟ ಗುಡ್ದಾಗ ಅದರಿ ಅದು ಹಿಂಗ ಅದು ಇಲ್ರಿ ಹಿಂಗ ಪೂರ ಹಿಂಗ ಒಳಗದ್ರ ಒಳಗೆ ಅದರಿ ಹೋತಾರ ಪರ್ಗಳು ಬ್ಯಾಟ್ರಿ ಬೇಕ್ರಿ ಒಳಗ್ ಹೋತಾರಂದ್ರ ಹೋತಾರ್ರಿ ಬೆಟ್ಟ ಒಳಗ್ ಹೋಗ್ಲಿ ಅದಂದ್ರ ಒಂದು ಕಮಾನಿ ದಪ್ಲಿ ಅದಂತ್ರಿ ಎಲ್ರವ ಅಲ್ಲಿ ಒಳಗ್ರಿ ಅಂದ್ರೆ ಹಿಂಗೆ ಅದ್ರ ಒಳಗಿಂದೆ ಇಳಿದು ಹಿಂಗ ಒಳಗೆ ಬರ್ತಾರಿ. ಈ ಸೀತಾಕುಂಡ ಕಾರ್ಯದಾಗ ಎಲ್ಲ ಈಗ ಅವ್ರು ಹೇಳೋದೇನಂದ್ರ ಅವರು ತಾಯಿಯಿಂದ ಇವ್ರಿಗೆ ತಾಯಿ ಹೇಳ್ತಾರಂತೆಲ್ಲ ಇವ್ರ ಮೈಯಾಗ ಬಂದಿ ಅಂತ ಹಿಂಗ ಅವ್ರು ಹೇಳ್ತಾರ. ಅವರೇ ಇದು ಖರೇದೇನ್ರಿ ನೀವು? ಅಂದ್ರೆ ಇದ್ರ ಹಿಂಗ ಸೀತಾಕುಂಡ ಬರದಾಗ ಯಾರು ನಿಮಗ್ ಹೇಳಿಲ್ಲ. ಅಂದ್ರೆ ನಿಮಗ್ ಗೊತ್ತಾಗೋದು ಹೆಂಗ್ರವ? ನಮ್ಗೆ ಅಮ್ಮ ಹೇಳ್ತಾರೆ ಅಂದ್ರೆ ಇದ್ರ ಬರದ ನೀವು ಯಾರು ಹೇಳಿಲ್ಲ. ನಿಮಗ್ ನೀವೇ ಅಂದ್ರೆ ನೀವು ಹೇಳೋ ಪ್ರಕಾರ ತಾಯಿ ನಿಮಗ್ ಬಂದು ಹೇಳ್ತಾರ ಅಂತ ನೀವಲ್ಲ. ಈಗ ಯಾರ ಇದು ದೊಡ್ಡ ಮಂದಿ ಯಾರ ವಿಡಿಯೋ ನೋಡ್ತಾರೆ ಇದಕ್ಕೆ ಏನಾರ ಡೆವಲಪ್ ಮಾಡ್ಬೇಕಂತ ಕೇಳ್ಕೊತೀರೇನ್ರಿ? ಕೇಳ್ತಾರ್ರಿ ಕೇಳಿ ನೋಡ್ತಾರ ಆ ಕಡೆ ನಡ್ದಾರ್ರಿ ಬೆಟ್ಟ ಮಾಡಲಾಗ್ಯಾರ್ರಿ. ಈಗ ಅವರು ಈಗ ಇಡ್ಲಿತನ ಮಾತಾಡ ಪ್ರಕಾರ ಅವ್ರ ಏನ್ ಹೇಳ್ತಾರಂದ್ರ ಈಗ ಗುಡಿ ಬರ್ಲಕ್ ಒಂದ್ ಹಾದಿ ಮಾಡ್ಕೊಡ್ರಿ, ಒಂದ್ ಕರೆಕ್ಟ್ ಹಾದಿ ಮಾಡ್ಕೊಡ್ರಿ, ಜರ ಮೂಲಭೂತ ಸೌಕರ್ಯ ಮಾಡ್ಕೊಡ್ರಿ ಅಂತ ಅವ್ರ ಕೇಳತ್ತಾರ. ಅಷ್ಟೇ ಬೆಟ್ಟ ಮತ್ತೇನಿಲ್ಲ. ಇಷ್ಟ ಪವಿತ್ರವಾದ ಜಾಗ ಅದ ರೀ. ಜನ ಜಾಸ್ತಿ ಆಗುವಾಗ ಕಾಡಿಗೆ ಬಂದ್ಬಿಟ್ಟು ಕಾಡಲ್ಲಿ ಪ್ಲಾಸ್ಟಿಕ್ ಬಿಸಾಡೋದು, ಅದನ್ನ ಗಲೀಜ್ ಮಾಡೋದು, ಕಾಡಿಗೆ ತೊಂದರೆ ಮಾಡೋದು ಮಾಡ್ತಾರೆ. ಅವ್ರಿಗಂತ ನಾಲೆಜ್ ಮೊದಲು ಕೊಡಿ. ಬರೋರು ಕಾಡಿಗೆ ಸಮಸ್ಯೆ ಆಗೋ ತರದ್ದು, ತೀರ್ಥಕ್ಕೆ ಸಮಸ್ಯೆ ಆಗೋ ತರದೆಲ್ಲ ಏನು ಮಾಡಬಾರ್ದು. ನಿಜ. ತೀರ್ಥ ಹಿಡಿದ್ಬಿಟ್ಟು ಅಲ್ಲೇ ಉಗಿಲಿಕ್ಕೆ ಶುರು ಮಾಡ್ತಾರೆ. ತೀರ್ಥದಲ್ಲಿ ಕಾಲು ಕೈ ತೊಳೆಯೋದು ಮಾಡೋದು ಮಾಡ್ತಾರೆ. ಅಂತದೆಲ್ಲ ಮಾಡಬಾರ್ದು. ಅದೆಲ್ಲ ಇನ್ಫಾರ್ಮೇಶನ್ ಮತ್ತು ಈ ಗುರುಜಿ ಎಂಬ ಪ್ರಕಾರ ಏನಂದ್ರ ನಾಳಿನ ದಿನ ಮೂಲಭೂತ ಸೌಕರ್ಯ ಆದ್ಮೇಲೆ ಬಿ ಇಲ್ಲೆಲ್ಲ ಶಿಸ್ತು ಕಾಪಾಡ್ಕೊಂಡು ಹೋಗ್ಬೇಕು. ಮೊದಲು ಅದು ಯಾಕ ಪವಿತ್ರ ಆಗಿದ್ದು ಪವಿತ್ರ ಆಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಅಂತ ಗುರುಜಿ ಬಿ ಹೇಳ್ತಾರೆ. ಇನ್ ಕೇಸ್ ನಾಳಿನ ದಿನ ಯಾರನ್ನ ಭಕ್ತರು ಬಿ ನೋಡಕ್ ಬಂದಿರ್ವಿ, ನೀವು ಊಟ ಸಾಮಾನ ನೀವು ಏನೇ ತಮ್ ಸಾಮಾನ್ ತರ್ತೀರ ಅದು ಎಲ್ಲನ ಈಗ ಪ್ಲಾಸ್ಟಿಕ್ ಬಾಟಲ್ ಅಲ್ಲಿ ಹಾರುಡ್ದ ಇಲ್ಲಿ ಹಾರುಡ್ದ. ಯಾಕ ಇದೊಂದು ನೈಸರ್ಗಿಕ ಜಾಗ ಅದ, ಬಹಳ ಪವಿತ್ರ ಜಾಗ ಅದ, ಆಯ್ತು ಬಹಳ ಸುಂದರ ಜಾಗ ಅದ. ಈ ಜಾಗ ಮುಂದಿನ ನಾಳಿನ ದಿನ ಏನ ಅಭಿವೃದ್ಧಿ ಆಯ್ತು ಅಂದ್ರೆ ನಾಳಿನ ದಿನ ಏನದ ಅಲ್ಲಿ ಇಲ್ಲಿ ಗಲೀಜ್ ಕಾಣ್ಬಾರ್ದು. ನಮ್ದು ಎಲ್ಲರದ್ದು ಕರ್ತವ್ಯ ಇರ್ತದ. ಪ್ರಕೃತಿಗೆ ಹೆಂಗದ ನಾವು ಸ್ವಚ್ಛ ಇಟ್ಕೊಂಡು ಹೋಗೋದು ನಮ್ದೆಲ್ಲ ಕರ್ತವ್ಯ, ಆದ್ಯ ಕರ್ತವ್ಯ ಅದ. ಹಿಂಗಾಗಿ ಎಂದ ಅಂದ್ರೆ ಎಲ್ಲ ಸ್ವಚ್ಛ ಇಟ್ಕೊಂಡು ಹೋಗ್ಬೇಕು. ನಾಳಿನ ದಿನ ಬಂದು ಎಲ್ಲೋ ನಾ ಗುಟ್ಕ ತಿಂದ ಅಲ್ಲೂ ಉಳ್ದ ಇಲ್ಲೂ ಉಳ್ದ ಮತ್ತೆಲ್ಲೋ ಅಲ್ಲೋ ಅಂತ ಹೇಳಿ ಎಲ್ಲೋ ಕುಡಿಲ ಕುಂತ ಮಾಡ್ದ ಇಂಥವ್ ಮಾಡ್ಲಕ್ ಹೋಗ್ಬಾರ್ದು. ಯಾಕ ಪವಿತ್ರ ಜಾಗ ಅದ, ಹಿಂಗೆ ಪವಿತ್ರವಾಗಿ ಇಟ್ಕೊಂಡು ಹೋಗ್ಬೇಕು ಅಂಬದ ಅವರದ್ದೇ ಆಸೆ ಅದ. ಅಭಿವೃದ್ಧಿ ಆಗ್ಬೇಕು, ಆದ್ರ ಅಭಿವೃದ್ಧಿ ಹೆಸರ ಮೇಲೆ ಮತ್ ನಾಳಿನ ದಿನ ಎಂದ ಬಿಗಡಸ್ ಹೋಗ್ಬಾರ್ದು ಅಂತ ಆಸೆ ಅದ. ನಮ್ದು ಬಿ ಒಂದು ಆಸೆ. ಅವರೇ
ಬರೀ ನಮಗೆಲ್ಲ ಈ ಸೀತಾಕುಂಡ ಬಾರಿದಾಗ ಇಷ್ಟೆಲ್ಲ ಇತಿಹಾಸ ಹೇಳಿದ್ರಿ. ಆಯ್ತು, ಇದೊಂದು ಹೊಸ ಜಾಗ ನಮಗರೆ ಒಂದು ಹೊಸ ಜಾಗನೇ ಅದರವ. ಯಾಕೆ ಇಷ್ಟು ವರ್ಷ ಆಯ್ತು ನಾವು ಬಸವ ಕಲ್ಯಾಣದಾಗ ಉಳಿದಿದ್ವು. ನಮ್ಮ ಬಸವ ಕಲ್ಯಾಣ ಸುತ್ತ ಇಷ್ಟು ಭಾರಿ ಜಾಗ ಅಂತ ನಮ್ಗೆ ಗೊತ್ತೇ ಇದ್ದಿಲ್ಲ. ನಮಗಿಂದ ಹಿಂಗೆ ಒಬ್ಬರು ಮೇಡಮ್ ಅವ್ರು ಹೇಳಿದ್ರು ನಮಗ, ಅವ್ರು ಇಲ್ಲಿ ಹೋಗಿ ಒಂದ್ಸಲ ನೀವು ಭೇಟಿಯಾರಿ, ಜಾಗ ಚಂದದ ಅಂತ ಹೇಳಿದ್ರು. ಅವರಿಗೆ ನಮ್ಮ ಉತ್ತರ ಕರ್ನಾಟಕ ಚಾನಲ್ ಕಡೆಯಿಂದ ಭಾಳ ಧನ್ಯವಾದ. ಅವರ ಆಶೀರ್ವಾದ ಹಿಂಗೆ ಇರಲಿ ಮೇಲೆ.